ಓಂ ಗಣಪತಾಯ ನಮಃ. ಮಿಥುನ ರಾಶಿಯವರಿಗೆ 4 ಗ್ರಹಗಳು ಜನವರಿ ಪೂರ್ವಾರ್ಧದಲ್ಲಿ ಸಪ್ತಮ ಸ್ಥಾನದಲ್ಲಿದ್ದಾರೆ. ಉತ್ತರಾರ್ಧದಲ್ಲಿ ಅಷ್ಟಮ ಸ್ಥಾನಕ್ಕೆ ಸಂಚಾರ. ಸಾಮಾನ್ಯವಾಗಿ ಅಷ್ಟಮ ಸ್ಥಾನ ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ. 6ನೇ ಮನೆಯ ಅಧಿಪತಿ ಕುಜ ಕೂಡ 8ನೇ ಮನೆಯಲ್ಲೇ ಇರುವುದರಿಂದ ಸ್ವಲ್ಪ ಬಾಧೆ ಬರಬಹುದು. ಆದರೆ ಮಕರ ರಾಶಿ ಉಚ್ಚ ಸ್ಥಾನವಾದ್ದರಿಂದ ಅದರ ಪ್ರಮಾಣ ಕಡಿಮೆಯಾಗಿರುತ್ತದೆ. ಇನ್ನು ಜನವರಿ 14ರಂದು ಮಕರ ಸಂಕ್ರಮಣ. ನೋಡೋಣ ಈ ಗ್ರಹಗಳ ಪರಿಸ್ಥಿತಿಯಿಂದ ಮಿಥುನ ರಾಶಿಯವರ ಜನವರಿ ಮಾಸದ ಭವಿಷ್ಯ ಹೇಗಿದೆ ಎಂದು. ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೊದಲಿಗೆ ನಿಮ್ಮ ಲಗ್ನಾಧಿಪತಿ ಹಾಗೂ ಸುಖಾಧಿಪತಿಯಾದ ಬುಧನ ಬಗ್ಗೆ ನೋಡುವುದಾದರೆ ಜನವರಿ 17ರವರೆಗೆ ಧನುರ್ರಾಶಿ ಅಂದರೆ 7ನೇ ಮನೆಯಲ್ಲಿದ್ದಾರೆ. 1 ಮತ್ತು 4ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿ ಇರುವುದರಿಂದ ಒಂದು ಥರ ರಾಜಯೋಗ. ಆದರೆ ಪ್ರಿಯಾಂಗು ಕಲಿಕಶ್ಯಪಂ ರೂಪೇಣ ಪ್ರತೀತಂ ಬುಧಂ ಸೌಮ್ಯ ಸೌಮ್ಯ ಗುಣೋಪೇತಂ ತಾಂ ಬುಧಾಂ ಪ್ರಣಮಾಮ್ಯಹಂ. ಕುಜ ಸೂರ್ಯ ಕ್ರೂರ ಗ್ರಹವಾದ್ದರಿಂದ ಪೂರ್ಣವಾದ ರಾಜಯೋಗ ಇಲ್ಲ. ದೇಹ ಮತ್ತು ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ಬೇಕು. ಅಮ್ಮನ ಆರೋಗ್ಯದಲ್ಲಿ ಕೂಡ ಜಾಗ್ರತೆ ಬೇಕು. ಇನ್ನು ವಾಹನ, ಮನೆ, ಮದುವೆ ಅಂತ ಸಾಲ ಆಗುವ ಲಕ್ಷಣ ಕೂಡ ಇದೆ. ಶತ್ರುಗಳ ಕಾಟ ಇದ್ದದ್ದೇ. ಗುರುಬಲ ಮಿಥುನ ರಾಶಿಯವರಿಗೆ ಪೂರ್ಣವಾಗಿದೆ ಮತ್ತು ಗುರುವಿನ ಆಶೀರ್ವಾದ ಕೂಡ ನೇರವಾಗಿ ನಿಮ್ಮ ಲಗ್ನಾಧಿಪತಿಯ ಮೇಲಿದೆ. ಹಾಗಾಗಿ ದೇವರ ಸಹಾಯ ಈ ಸಮಯದಲ್ಲಿ ನಿಮಗೆ ಇದೆ. ಜನವರಿ ಉತ್ತರಾರ್ಧದಲ್ಲಿ ಬುಧ ಅಷ್ಟಮ ಸ್ಥಾನಕ್ಕೆ ಸಂಚಾರ. ಇಲ್ಲಿ ಕೂಡ ಅಶುಭ ಫಲನೇ ಇದೆ. ಪರಿಹಾರಕ್ಕಾಗಿ ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿ. ಮುಂದೆ ನಾವು ಪಂಚಮಾಧಿಪತಿಯಾದ ಶುಕ್ರನ ಬಗ್ಗೆ ನೋಡುವುದಾದರೆ ಜನವರಿ 12ರವರೆಗೆ 7ನೇ ಮನೆಯಲ್ಲೇ ಇದ್ದಾರೆ. ಇದು ಕೂಡ ಧನಯೋಗವನ್ನು ಸೂಚಿಸುವಂಥ ಕಾಂಬಿನೇಷನ್. ಆದರೆ ನೋಡಿ, ಯಾವ ಯೋಗ ಇದ್ದರೂ ಯೋಗ ಕೊಡುವಂತಹ ಗ್ರಹ ಬಲಿಷ್ಠವಾಗಿರಬೇಕು. ಆಗ ಮಾತ್ರ ಪೂರ್ಣವಾದ ಫಲ ಸಿಗುವುದು. ಇಲ್ಲಿ ಶುಕ್ರ ಶತ್ರುವಾದ ಸೂರ್ಯನ ಜೊತೆ ಇನ್ನು ಧನುರಾಶಿ ಶುಕ್ರನಿಗೆ ಅಷ್ಟಕ್ಕಷ್ಟೇ. ಹಾಗಾಗಿ ಧನಲಾಭ ಇದೆ, ಆದರೆ ಎನಿಸಿದಷ್ಟು ಧನಲಾಭ ಆಗುವುದಿಲ್ಲ. ನಿಮ್ಮ ಪ್ರತಿಭೆ ಕುಶಲಗಾರಿಕೆ ಚೆನ್ನಾಗಿ ಇರುವುದು, ಆದರೆ ಅದಕ್ಕೆ ತಕ್ಕ ಅವಕಾಶ ಸಿಗುವುದಿಲ್ಲ. ಗುರು ಶುಕ್ರರು ಪರಸ್ಪರ ನೋಡುವುದರಿಂದ ಖರ್ಚು ಜಾಸ್ತಿಯಾದರೂ ಮನೆಯಲ್ಲಿ ಶುಭ ಸಮಾರಂಭಗಳು ಆಗುತ್ತದೆ. ಜನವರಿ 13ರಂದು ಶುಕ್ರ ಅಷ್ಟಮ ಸ್ಥಾನಕ್ಕೆ ಸಂಚಾರ. ಆದರೆ ಮಿತ್ರನ ಮನೆ ಮಕರ ರಾಶಿ ಆದ್ದರಿಂದ ತೊಂದರೆಯಷ್ಟು ಇಲ್ಲ. ಆದರೂ ಮಕ್ಕಳ ಪತ್ನಿಯ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. 7 ಮತ್ತು 10ನೇ ಮನೆ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿಯಾದ ಗುರು ನಿಮ್ಮ ಲಗ್ನದಲ್ಲೇ ಇದ್ದಾರೆ. 4, 7, 10 ಎನ್ನುವುದು ಕೇಂದ್ರ ಸ್ಥಾನ. ಕೇಂದ್ರಾಧಿಪತ್ಯ ದೋಷ ಗುರುವಿಗೆ ಇದ್ದರೂ ಗುರುಬಲ ಎನ್ನುವುದು ಪೂರ್ಣವಾಗಿಯೇ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಒಂದು ಹೊಸ ತಿರುವು ಬರಬಹುದು. ದಾಂಪತ್ಯ ಜೀವನದಲ್ಲಿ ಮಿಶ್ರವಾದ ಫಲ ಇದೆ. ವ್ಯಾಪಾರದಲ್ಲಿದ್ದವರಿಗೆ ಈ ಸಮಯದಲ್ಲಿ ಕೆಲವೊಂದು ಹಿತವಾದ ಮತ್ತು ಅಹಿತವಾದ ವಿಷಯ ಆಗುತ್ತಾ ಇರುತ್ತದೆ. ಒಟ್ಟಾರೆ ವ್ಯಾಪಾರದಲ್ಲಿರುವವರು ಈ ಸಮಯದಲ್ಲಿ ತುಂಬಾ ಬ್ಯುಸಿಯಾಗಿರುತ್ತಾರೆ. ಕರ್ಮಕಾರಕವಾದ ಶನಿ ಕರ್ಮಕ್ಷೇತ್ರದಲ್ಲಿ ಇರುವುದರಿಂದ ಪಟ್ಟ ಪರಿಶ್ರಮಕ್ಕೆ ತಕ್ಕ ಫಲ ಇದೆ. ಆದರೆ ನೋಡಿ, ಶನಿ ಪಟ್ಟ ಪರಿಶ್ರಮಕ್ಕಷ್ಟೇ ಫಲ ಕೊಡುವುದು. ಶಾರ್ಟ್ಕಟ್ ಏನಾದರೂ ಮಾಡಿದ್ದರೆ ಈ ಸಮಯದಲ್ಲಿ ಅಶುಭ ಫಲ ಇದೆ. ಲಾಭಾಧಿಪತಿಯಾದ ಕುಜ ಜನವರಿ 16ರಂದು ಅಷ್ಟಮ ಸ್ಥಾನಕ್ಕೆ ಸಂಚಾರ. ಮಕರ ರಾಶಿ. ಆದರೆ ಮಕರ ರಾಶಿ ಕುಜನಿಗೆ ಉಚ್ಚ ರಾಶಿ, ಅತ್ಯಂತ ಪ್ರಿಯವಾದ ರಾಶಿ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿ ಸಿಗುವಂತಹ ಸಂಭವ ಇದೆ. ಸುಬ್ರಹ್ಮಣ್ಯ ಕಾರ್ತಿಕೇಯ ಆರಾಧನೆ ಮಾಡುವವರಿಗೆ ಈ ಸಮಯ ತುಂಬಾ ಉತ್ತಮವಾಗಿದೆ. ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿದ್ದರೆ ಗೋಚಾರದ ಫಲ ಕೂಡ ಉತ್ತಮವಾಗಿರುತ್ತದೆ. ನಿಮ್ಮ ಮೂಲ ಜಾತಕದ ಫಲವನ್ನು ನೋಡಲು ಇಚ್ಛಿಸುವುದಾದರೆ ಈ ಮೊಬೈಲ್ ನಂಬರಿಗೆ ವಾಟ್ಸಪ್ ಮಾಡಿ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ.